ನಮಸ್ಕಾರ ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದೀನಿ ಅಂದರೆ ನಿಮ್ಮ ಊರಿನಲ್ಲೇ ನೀವು ಕೂಡ ಇವತ್ತು ಹೊಸದಾಗಿ ಒಂದು ಆಧಾರ್ ಕಾರ್ಡ್ ಸೆಂಟರ್ವನ್ನು ಯಾವ ರೀತಿಯಾಗಿ ಪ್ರಾರಂಭಿಸಬಹುದು, ಆ ಒಂದು ಆಧಾರ್ ಕಾರ್ಡ್ ಸೆಂಟರ್ ಲಾಗಿನ್ ಐಡಿಯನ್ನು ಎಲ್ಲಿಂದ ನಾವು ತಗೊಂಡು ಯಾವ ರೀತಿಯಾಗಿ ಅದರ ಒಂದು ಉದ್ಯೋಗವನ್ನು ಮಾಡಬಹುದು ಅನ್ನುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ವನ್ನು ಯಾವ ರೀತಿಯಾಗಿ ನಿಮ್ಮ ಊರಿನಲ್ಲೇ ಪ್ರಾರಂಭಿಸಬಹುದು ಅನ್ನುವಂತ ಮಾಹಿತಿಯನ್ನು ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ನೀವು ಅನ್ಕೊಂಡಿರೋ ಹಾಗೆ ಇವತ್ತು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಹೊಸ ಒಂದು ಆಧಾರ್ ಕಾರ್ಡ್ ಸೆಂಟರ್ ವನ್ನ ನೀವು ಕೂಡ ಸ್ವಂತ ಪ್ರಾರಂಭಿಸಿ ಕೈ ತುಂಬಾ ಹಣ ಸಂಪಾದನೆಯನ್ನ ಮಾಡಬಹುದು. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ನಂತರ ಈ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಅಂದ್ರೆ ಆಧಾರ್ ಕಾರ್ಡ್ ಕೇಂದ್ರವನ್ನ ಪ್ರಾರಂಭಿಸಬೇಕಾಗಿತ್ತು ಅಂದ್ರೆ ಓಪನ್ ಮಾಡ್ತಿದ್ದಾನೆ. ನಮಗೆ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಒಂದು ಹೊಸ ಸೆಂಟರ್ ಅಥವಾ ಆಧಾರ್ ಕಾರ್ಡ್ ಕೇಂದ್ರವನ್ನ ಪ್ರಾರಂಭಿಸಬೇಕಾಗಿತ್ತು ಅಂದ್ರೆ ನಾವು ಎಲ್ಲಿಂದ ಇದರ ಒಂದು ಪರ್ಮಿಷನ್ ಆಗಿರಬಹುದು, ಈ ಒಂದು ಕೇಂದ್ರವನ್ನ ಒಂದು ನಡೆಸಲಿಕ್ಕೆ ಅನುಮತಿಯನ್ನ ಯಾರಿಂದ ಪಡೆಯಬಹುದು ಅನ್ನುವಂತ ಮಾಹಿತಿಯನ್ನ ನಾವು ನೋಡಬೇಕಾಗಿತ್ತು, ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಅವಾಗ UID ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಅಥವಾ ಮೈ ಆಧಾರ್ ಅಥವಾ UID ಅಂತ ಟೈಪ್ ಮಾಡಿದರೆ ಸಾಕು. ಇವತ್ತು ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ಗೆ ನಾವು ಹೋಗ್ತೀವಿ. ಆಧಾರ್ ಕಾರ್ಡಿನ ವೆಬ್ಸೈಟ್ಗೆ ಹೋದಾಗ ನೀವು UIDAI ಅಂತ ಇದ್ದಿರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಇದ್ದಿರುತ್ತೆ. ನೀವು ಅವಾಗ ಏನ್ ಮಾಡಬಹುದು, ಈ ರೀತಿಯಾಗಿ ಒಂದು ಪೇಜ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಭಾಷೆ ಸೆಲೆಕ್ಷನ್ ಮಾಡಲಿಕ್ಕೆ ಒಂದು ಮೆನು ಕೂಡ ಸಂಪೂರ್ಣವಾಗಿರುವಂತಹ ಒಂದು ಪೇಜ್ ಕೂಡ ಇಲ್ಲಿ ನಮಗೆ ಓಪನ್ ಆಗಿ ತೋರಿಸಲಿಕ್ಕೆ ಕೂಡ ಅವಕಾಶ ಇದ್ದಿರುತ್ತೆ. ನೋಡಬಹುದು ಓಪನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನಮಗೆ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆದಾಗ ನಮಗೆ ಯಾವ ಒಂದು ಭಾಷೆಯಲ್ಲಿ ಅನುಕೂಲ ಆಗುತ್ತೆ ಆ ಒಂದು ಭಾಷೆಯನ್ನು ನಾವು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಂಗ್ಲಿಷ್ ಅನ್ನ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಇವತ್ತು ಆಧಾರ್ ಕಾರ್ಡ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ವೆಬ್ಸೈಟ್ ಗೆ ಸಂಪೂರ್ಣವಾಗಿ ಪ್ರವೇಶವನ್ನ ಪಡೆದುಕೊಂಡಿದ್ದೀವಿ. ಇದರಲ್ಲಿ ಇವತ್ತು ಆಧಾರ್ ಕಾರ್ಡ್ ಹೊಸ ಒಂದು ಆಧಾರ್ ಕಾರ್ಡ್ ಸೆಂಟರ್ ಅಥವಾ ಕೇಂದ್ರವನ್ನ ಪ್ರಾರಂಭಿಸಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ನಮಗೆ ಸಂಪೂರ್ಣವಾಗಿ ಓಪನ್ ಆದಾಗ ಇದರಲ್ಲಿ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಿರುವ ಹಾಗೆ ಬಹಳಷ್ಟು ಮಾಹಿತಿಗಳನ್ನು ಕೂಡ ನಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ನಮಗೆ ಅವಶ್ಯಕತೆ ಇತ್ತು ಅಂದ್ರೆ ಆ ಒಂದು ಮಾಹಿತಿ ಕೂಡ ನಾವು ಬಳಕೆಯನ್ನ ಮಾಡಬಹುದು. ಹಾಗಾದ್ರೆ ಇವತ್ತು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ ಅಥವಾ ಆಧಾರ್ ಕಾರ್ಡ್ ಒಂದು ಕೇಂದ್ರವನ್ನ ಪ್ರಾರಂಭಿಸಬೇಕಾಗಿತ್ತು ಅಂದ್ರೆ ನೀವು ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಗೆ ಹೋಗಿ ಅಬೌಟ್ UIDAI ಗೆ ಹೋಗ್ಬಿಟ್ಟು ಅಲ್ಲಿಂದ ನೀವೇನ್ ಮಾಡಬೇಕು, ಇದರಲ್ಲೇ ಹೋಗಿ ಲಾಸ್ಟ್ ಇದ್ದಿರತ್ತೆ ಆಧಾರ್ ಡ್ಯಾಶ್ ಬೋರ್ಡ್ ಅಂತ ಇದ್ದಿರತ್ತೆ. ಈ ಒಂದು ಆಧಾರ್ ಡ್ಯಾಶ್ ಬೋರ್ಡ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ, ಯಾಕಂದ್ರೆ ಇವತ್ತು ಆಧಾರ್ ಕಾರ್ಡ್ ಸರ್ವಿಸ್ ಗಳು ಕೆಲವೊಂದು ಬಹಳಷ್ಟು ಒಂದು ಏಜೆನ್ಸಿಗಳಿಗೆ ಅಥವಾ ಒಂದು ಕಂಪನಿಗಳನ್ನ ಪ್ರೊವೈಡ್ ಮಾಡ್ತಾ ಇದಾವೆ. ಆ ಒಂದು ಕಂಪನಿಗಳಿಗೆ ನಾವು ಅರ್ಜಿಯನ್ನ ಸಲ್ಲಿಸಿ ಅವರು ಕೊಡುವಂತಹ ಕೆಲವೊಂದಿಷ್ಟು ಪರೀಕ್ಷೆಗಳಿಗೆ ಪಾಸ್ ಆಗಿ ಅವ್ರ ಕಡೆಯಿಂದ ಅಂದ್ರೆ ಅವರು ಡೈರೆಕ್ಟ್ ಆಗಿ ನಮಗೆ ಕೊಡೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಊರಿನಲ್ಲಿರುವಂತಹ ಒಂದು ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಆಗಿರ್ಬೋದು ಅವುಗಳ ಅಡಿಯಲ್ಲಿ ನಿಮ್ಗೆ ಕೆಲಸ ಮಾಡಲಿಕ್ಕೆ ನಿಮ್ಗೆ ಒಂದು ಹೊಸ ಕೇಂದ್ರವನ್ನ ಪ್ರಾರಂಭಿಸಿಕೊಂಡು ನೀವು ದುಡಿಲಿಕ್ಕೆ ಒಂದು ಅವಕಾಶ ಅಥವಾ ಅಥಾರಿಟಿಯನ್ನ ಕೊಡ್ತಾರೆ. ಹಾಗಾದ್ರೆ ಎನ್ರೋಲ್ಮೆಂಟ್ ಯಾರೆಲ್ಲ ಮಾಡಿದ್ದಾರೆ, ಇವತ್ತು ಆಧಾರ್ ಅಪ್ಡೇಟ್ ಆಗಿರ್ಬೋದು, ಒಟ್ಟಾರೆಯಾಗಿ ಇವತ್ತು ಆಧಾರ್ ಕಾರ್ಡ್ ಎಷ್ಟಿದಾವೆ ಜನರ ಹತ್ರ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಇಲ್ಲಿಂದ ಅವಕಾಶ ಇದ್ದಿರುತ್ತೆ. ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಆಧಾರ್ ಅಪ್ಡೇಟ್ ಸಂಖ್ಯೆ ಇವತ್ತಿಗೆ ಆಧಾರ್ ಅಪ್ಡೇಟ್ ಎಷ್ಟು ಜನ ಹಾಕಿದ್ದಾರೆ, ಇವೆಲ್ಲವನ್ನು ಕೂಡ ಈ KYC ಎಷ್ಟು ಜನರ ಒಂದು ಕಂಪ್ಲೀಟ್ ಆಗಿದೆ ಅದನ್ನು ಕೂಡ ನೋಡ್ಕೋಬಹುದು. ಇವೆಲ್ಲವನ್ನು ಕೂಡ ನಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹಾಗಾದ್ರೆ ನಾನು ಒಂದು ಆಧಾರ್ ಎನ್ರೋಲ್ಮೆಂಟ್ ತಗೋಬೇಕಾಗಿತ್ತು ಸರ್ ಅಂದ್ರೆ ಇಲ್ಲೊಂದು ಬಾಣದ ಚಿಹ್ನೆ ಕಾಣಿಸ್ತಾ ಇರುತ್ತೆ ನಿಮಗೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ವೆಲ್ಕಮ್ ಟು ಆಧಾರ್ ಡ್ಯಾಶ್ ಬೋರ್ಡ್ ಅಂತ ಕಾಣಿಸುತ್ತೆ. ಇದರಲ್ಲಿ ನಾವು ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಹೊಂದಿರುವಂತಹ ಆಧಾರ್ ಕಾರ್ಡ್ ಒಂದು ಸಂಖ್ಯೆ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇದರಲ್ಲಿ ನಮಗೆ ಒಂದು ಆಧಾರ್ ಕಾರ್ಡ್ ಬೇಕಾಗಿತ್ತು ಸರ್ ಅಂದ್ರೆ ನೀವೇನ್ ಮಾಡಬೇಕು, ಇಲ್ಲಿಂದ ಶೋ ಆಲ್ ಸ್ಟೇಟಸ್ ಅಂತ ಇರುತ್ತೆ ಅಥವಾ ಇಲ್ಲಿಂದ ಆಲ್ ಸ್ಟೇಟಸ್ ಅಂತ ಸೆಲೆಕ್ಷನ್ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ರಾಜ್ಯದ ಒಂದು ಮಾಹಿತಿ ಕೂಡ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲ ಸರ್ ನನಗೆ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ ಓಪನ್ ಮಾಡಬೇಕಾಗಿತ್ತು, ಯಾರ ಅಡಿಯಲ್ಲಿ ನಾವು ತಗೋಬಹುದು ಅಂದ್ರೆ ಬೈ ರಿಜಿಸ್ಟರ್ ಬೈ ಎನ್ರೋಲ್ಮೆಂಟ್ ಏಜೆನ್ಸಿ ಅಂತ ಇರುತ್ತೆ. ಓಕೆನಾ, ಬೈ ಎನ್ರೋಲ್ಮೆಂಟ್ ಏಜೆನ್ಸಿ ಅಂದಾಗ ನೀವೇನ್ ಮಾಡಬಹುದು, ಇಲ್ಲಿ ಕೆಲವೊಂದಿಷ್ಟು ಏಜೆನ್ಸಿಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಒಂದು ಪೇಜ್ ಅನ್ನ ಸ್ವಲ್ಪ ನಾನು ಕೆಳಗಡೆ ತಗೋತಿದ್ದಾನೆ. ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ಯಾರು ಅತಿ ಹೆಚ್ಚಾಗಿ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡಿದಾಗ ಇಲ್ಲಿಂದ ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಈ ಒಂದು ಏಜೆನ್ಸಿ ಈ ಒಂದು ಕಂಪನಿ ಕಡೆಯಿಂದ ಅತಿ ಹೆಚ್ಚಾಗಿ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಅಥವಾ ಆಧಾರ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿರುವಂತಹ ಯಾವುದಾದ್ರೂ ಒಂದು ಕಂಪನಿ ಇತ್ತು ಅಂದ್ರೆ ಅದು ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಅಂತ ನಾವು ಸಂಪೂರ್ಣವಾಗಿ ಹೇಳ್ಬೋದು. ಅಂದ್ರೆ ನಾವು ಇವತ್ತು ಒಂದು ಆಧಾರ್ ಕಾರ್ಡ್ ಏಜೆನ್ಸಿ ತಗೋಬೇಕಾಗಿತ್ತು ಅಂದ್ರೆ ಈ ಒಂದು ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಈ ಒಂದು ಕಂಪನಿ ಕಡೆಯಿಂದ ನಾವೇನ್ ಮಾಡ್ಬೇಕಾಗುತ್ತೆ, ಒಂದು ಪರ್ಮಿಷನ್ ಅಂದ್ರೆ ಒಂದು ಲಾಗಿನ್ ಐಡಿಯನ್ನ ತಗೊಂಡು ನಾವೇನ್ ಮಾಡ್ಬೋದು,
ಒಂದು ಆಧಾರ್ ಕಾರ್ಡ್ ಸೆಂಟರ್ ಅನ್ನ ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರತ್ತೆ. ಇಲ್ಲಿ ಸಂಪೂರ್ಣವಾಗಿ ಯಾರೆಲ್ಲ ಇತ್ತು ಇವತ್ತು ಯಾವುದು ಇದು NPS ಟೆಕ್ನಾಲಜಿ ಆಗಿರ್ಬೋದು, ಡೆಲ್ಲಿ ಇಂಟಿಗ್ರೇಟ್ MMTS ಆಗಿರ್ಬೋದು, ಇವೆಲ್ಲ ಆಧಾರ್ ಕಾರ್ಡ್ ಏಜೆನ್ಸಿಗಳು ಅಂದ್ರೆ ಒಂದು ಕಂಪನಿಗಳಿರುತ್ತೆ. ಈ ಒಂದು ಏಜೆನ್ಸಿಗಳ ಮುಖಾಂತರ ನಾವೇನ್ ಮಾಡ್ಬೋದು, ಒಂದು ಸೆಂಟರ್ ಅನ್ನ ಅಂದ್ರೆ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಅನ್ನ ತಗೊಂಡು ನಾವು ಎನ್ರೋಲ್ಮೆಂಟ್ ಅಥವಾ ಒಂದು ಹೊಸದಾಗಿ ಆಧಾರ್ ಕಾರ್ಡ್ ತಿದ್ದುಪಡಿ ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಇಲ್ಲಿ BSNL ಉತ್ತರ ಪ್ರದೇಶ ಕಡೆಯಿಂದಾನು ಕೂಡ ನೋಡಬಹುದು. ಇಲ್ಲಿಂದ ಶ್ರೀರಾಮ್ ಒಂದು ಬಹಳಷ್ಟು ಇದ್ದಿರತ್ತೆ ನೋಡಬಹುದು ನೀವು. ಇದರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅಂದ್ರೆ ಅತಿ ಹೆಚ್ಚಾಗಿ ಮಾಡಿರುವಂತದ್ದು ಯಾವ್ದಾದ್ರು ಇತ್ತು ಅಂದ್ರೆ ಏಜೆನ್ಸಿಗಳಂತ ನಾವು ನೋಡ್ತೀವಿ. ಇಲ್ಲಿ ಬರ್ದಿರ್ತಾರೆ ನೋಡಿ. ಅಂದ್ರೆ ಇವುಗಳ ಒಂದು ಸಹಾಯದಿಂದ ಇವರ ಒಂದು ಸಹಾಯದಿಂದ ನಾವೇನ್ ಮಾಡಬಹುದು, ಆಧಾರ್ ಕಾರ್ಡ್ ಒಂದು ಏಜೆನ್ಸಿಯನ್ನ ಸಂಪೂರ್ಣವಾಗಿ ಪಡಿಬಹುದು. ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಸರ್. ನಾನು ಕೂಡ ಇವತ್ತು ಕಾರ್ವೆ ಒಂದು ಡಾಟಾ ಮ್ಯಾನೇಜ್ಮೆಂಟ್ ಕಡೆಯಿಂದ ನಾನು ಕೂಡ ಇವತ್ತು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ ವನ್ನ ಪ್ರಾರಂಭಿಸಬೇಕಾಗಿದೆ ಅನ್ನೋದನ್ನ ನಾವು ನೋಡಿದಾಗ, ಯಾಕೆಂದ್ರೆ ಇಲ್ಲಿ ಯಾರಿಂದ ಪಡೆಯಬಹುದು ಅನ್ನೋದನ್ನ ಗೊತ್ತೈತೆ ನಮಗೆ. ಅತಿ ಹೆಚ್ಚಾಗಿ ಆಧಾರ್ ಕಾರ್ಡ್ ಒಂದು ಮಾಡಿರುವಂತವ್ರು ಯಾರಂದ್ರೆ ಇಲ್ಲಿಂದ ನೋಡಬಹುದು, ಇವೆರಡು ಕೂಡ ನೋಡಬಹುದು. ಓಕೆ, ಇಲ್ಲಿಂದ ತೇರಾ ಸಾಫ್ಟ್ವೇರ್ ಲಿಮಿಟೆಡ್ ಕಡೆಯಿಂದನೂ ಕೂಡ ತಗೋಬಹುದು, ಇಲ್ಲಿಂದ ಇಂಡಿಯನ್ ಕಂಪ್ಯೂಟರ್ ಟೆಕ್ನಾಲಜಿ ಕಡೆಯಿಂದನೂ ಕೂಡ ತಗೋಬಹುದು. ಓಕೆ, ಈ ರೀತಿಯಾಗಿ ಇದ್ದಿರುತ್ತೆ. ಓಕೆ, ಒಂದು ಸ್ಮಾರ್ಟ್ ಇಂಡಿಯನ್ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದನೂ ಕೂಡ ನಾವು ತಗೋಬಹುದು. ಇವೆಲ್ಲ ಕಂಪನಿಗಳಿಂದ ನಾವು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತಹ ಸೆಂಟರ್ ವನ್ನ ನಮ್ಮ ಊರಿನಲ್ಲೇ ಪರ್ಮಿಷನ್ ತಗೊಂಡು ಒಂದು ಪ್ರಾರಂಭಿಸಬಹುದು. ಹಾಗಾದ್ರೆ ಇವರಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ, ಅವಾಗ ನೀವೇನ್ ಮಾಡಬಹುದು, ಒಂದು ಹೊಸ ವೆಬ್ಸೈಟ್ ಗೆ ಹೋಗಿ ಕಾರ್ವೆ ಡಾಟಾ ಏಜೆನ್ಸಿ ಅಂತ ಓಪನ್ ಮಾಡ್ಕೊಳ್ಳೋಣ. ಓಕೆ, ಅವಾಗ ನಾನು KARVAY ಕಾರ್ವೆ ಒಂದು ಡಾಟಾ ಅಂತ ಇದ್ದಿರತ್ತೆ. ಓಕೆ, ಅದನ್ನ ಸಂಪೂರ್ಣವಾಗಿ ನೀವು ಓಪನ್ ಮಾಡ್ಕೋಬಹುದು. ಓಕೆ, DATA ಡಾಟಾ ಏಜೆನ್ಸಿ ಅಂತಾನು ಕೂಡ ಅಥವಾ ಡಾಟಾ ಬೇಸ್ ಕಾರ್ವೆ ಡಾಟಾ ಬೇಸ್ ಅಂತಾನು ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಈ ರೀತಿಯಾಗಿ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಕೆನಾ, ಅವಾಗ ನೀವೇನ್ ಮಾಡಬಹುದು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ಮಾಡಿದ ನಂತರ ನಮ್ಗೆ ಏನಾಗುತ್ತೆ, ಸಂಪೂರ್ಣವಾಗಿ ಇದರ ಒಂದು ಹೋಮ್ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಇಲ್ಲಿನೂ ಕೂಡ ನಾವು ಆಧಾರ್ ಕಾರ್ಡ್ ಅಲ್ಲಿ ನೋಡಿದ್ವಿ, ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಅಂತ ನೋಡಿದ್ವಿ, ಹೌದಾ? ಹಾಗಾದ್ರೆ ಇಲ್ಲಿ ಎನ್ರೋಲ್ಮೆಂಟ್ ಏಜೆನ್ಸಿಗಳ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿರುವಂತಹ ಕಂಪನಿಗಳು ನೀವು ಕೂಡ ಒಂದು ಆಧಾರ್ ಕಾರ್ಡ್ ಸೆಂಟರ್ ವನ್ನ ಮಾಡಬೇಕಾಗಿತ್ತು ಅಂದ್ರೆ ಈ ಒಂದು ಕಂಪನಿಯಿಂದ ನೀವೇನ್ ಮಾಡಬಹುದು, ಆಧಾರ್ ಕಾರ್ಡ್ ಏಜೆನ್ಸಿಯನ್ನ ಸಂಪೂರ್ಣವಾಗಿ ತಗೋಬಹುದು. ಅವರ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಗೌರ್ಮೆಂಟ್ ಸರ್ವಿಸ್ ಕೂಡ ಕೊಡ್ತಾರೆ, BFIS ಕೂಡ ಕೊಡ್ತಾರೆ, ಬಹಳಷ್ಟು ಸರ್ವಿಸ್ಗಳು ಕೂಡ ಅವರು ನಮಗೆ ಕೊಡ್ತಿರ್ತಾರೆ. ಇದರಲ್ಲಿ ಎಲ್ಲ ತರದ ಒಂದು ಮಾಹಿತಿ ಕೂಡ ನಾವು ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಜೊತೆಗೆ ಇದಕ್ಕೆ ಈ ಒಂದು ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನಾವು ಕೂಡ ಅವ್ರ ಜೊತೆ ಮಾತಾಡಿಕೊಂಡು ನಾವು ಆ ಒಂದು ಸೆಂಟರ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇದ್ದಿರುತ್ತೆ. ಇವು ನಂಬರ್ಗಳಿಗೆ ಫೋನ್ ಮಾಡಿ ನೀವೇನ್ ಮಾಡಬಹುದು, ಸರ್ ನಮಗೆ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಕೇಂದ್ರವನ್ನ ಪ್ರಾರಂಭಿಸಬೇಕಾಗಿದೆ, ಇದರ ವಿಧಾನ ಮತ್ತೆ ನಾವು ಯಾವ ರೀತಿಯಾಗಿ ನಿಮ್ ಕಡೆಯಿಂದ ತಗೋಬಹುದು ಅನ್ನುವಂಥದ್ದು ಕೂಡ ನೀವು ಸಂಪೂರ್ಣವಾಗಿ ಪಡ್ಕೋಬಹುದು. ಓಕೆನಾ? ಓಕೆ, ಅವಾಗ ಇಲ್ಲಿಂದ ನೀವೇನ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿಂದ ಅವರ್ ಸರ್ವಿಸ್ ಅಂತ ಇರುತ್ತೆ, ಗೌರ್ಮೆಂಟ್ ಸರ್ವಿಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಏನೆಲ್ಲ ಕೊಡ್ತಾರೆ ಅನ್ನೋದು ಕೂಡ ನಾವು ನೋಡಬಹುದು. ಸರ್ವಿಸ್ ಏರಿಯಾ ಬಂದ್ಬಿಟ್ಟು ಆಧಾರ್ ಎನ್ರೋಲ್ಮೆಂಟ್ ಅಂಡ್ ಅಪ್ಡೇಟ್ ಸರ್ವಿಸ್ ಕೂಡ ಸಂಪೂರ್ಣವಾಗಿ ಕೊಡ್ತಾರೆ. ನೋಡ್ರಿ, ಸರ್ಕಾರಿ ಸೇವೆಗಳು ಇವತ್ತು ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಕಡೆಯವರು ಕೂಡ ನಮಗೆ ಪ್ರೊವೈಡ್ ಅನ್ನ ಮಾಡ್ತಾರೆ. ಗೊತ್ತಾಗ್ತದೆ, ಆಧಾರ್ ಸೀಡಿಂಗ್ ಮಾಡಬಹುದು, ಓಕೆ, KRA ಸರ್ವಿಸ್ ಮಾಡಬಹುದು, ಮತ್ತೆ KYC ಕೂಡ ಸರ್ವಿಸ್ ಮಾಡಬಹುದು, ಮತ್ತೆ ಸರ್ವಿಸ್ ಏರಿಯಾ ಸ್ಮಾರ್ಟ್ ಸಿಟಿಸನ್ ಮತ್ತೆ ಕಮಾಂಡೋ ಕಂಟ್ರೋಲ್ ಸೆಂಟರ್ ಇವೆಲ್ಲ ನನ್ಗೇನು ಬೇಕಾಗಿಲ್ಲ. ನನ್ಗೆ ಬೇಕಾಗಿರೋದು ಯಾವುದು, ಆಧಾರ್ ಕಾರ್ಡ್ ಸರ್ವಿಸ್. ಆಧಾರ್ ಕಾರ್ಡ್ ಬೇಕಾಗಿರುವಂತದ್ದು, ಇವು ಸರ್ವಿಸ್ ಗಳನ್ನ ನಾವು ಪಡಿಬೇಕಾಗಿರುವಂತದ್ದು. ಹಾಗಾದ್ರೆ ಇವುಗಳಿಗೆ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು. ನಾನು ಕೂಡ ಈ ಒಂದು ಕಾರ್ವೆ ಒಂದು ಡಾಟಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಲಾಗಿನ್ ID ಅಥವಾ ಒಂದು ಯೂಸರ್ ID ಅಥವಾ ಏನೋ ಒಂದು ತಗೊಂಡು ನಾನು ಪ್ರಾರಂಭಿಸಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇದ್ದಿರತ್ತೆ. ಇದರ ಮೇಲೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಏನೆಲ್ಲ ಮಾಹಿತಿಯನ್ನ ಪ್ರೊವೈಡ್ ಮಾಡಬೇಕು, ಏನೆಲ್ಲ ಆದ್ಯತೆ ಇದ್ದಿರತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನೀವು ಕಲ್ತ್ಕೊಂಡು ಅಂದ್ರೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ತಿಳ್ಕೊಂಡು ನೀವು ಸಂಪೂರ್ಣವಾಗಿ ಈ ಒಂದು ಕಾರ್ವೆ ಒಂದು ಡಾಟಾ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಮಾಡುವಂತ ಕೇಂದ್ರವನ್ನ ನೀವು ಪ್ರಾರಂಭಿಸಬಹುದು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಕೆಲವೊಂದಿಷ್ಟು ಟೆಕ್ನಿಕಲ್ ಕೆಲವೊಂದಿಷ್ಟು ಎಕ್ಸಾಮ್ಗಳು ಕೂಡ ನಿಮಗೆ ಒಂದು ಕ್ವಾಲಿಫೈ ಇದ್ದೀರಾ ಇಲ್ಲ ಅನ್ನೋದು ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ನಂತರ ನೀವು ಈ ಒಂದು ಮ್ಯಾನೇಜ್ಮೆಂಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಪಡೆದುಕೊಂಡು ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಕೇಂದ್ರವನ್ನ ನೀವು ಪ್ರಾರಂಭಿಸಬಹುದು. ದಯವಿಟ್ಟು ಬಹಳಷ್ಟು ಜನರಿಗೆ ಒಂದು ಕ್ವಶನ್ ಇರುತ್ತೆ, ಸರ್ ನಮ್ಮ ತಾಲೂಕಿನಲ್ಲಿ ಒಂದೇ ಕೇಂದ್ರ ಇದೆ ಸರ್, ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂದ್ರೆ ನೀವು ಈ ಒಂದು ಕಾರ್ವೆ ಡಾಟಾ ಮ್ಯಾನೇಜ್ಮೆಂಟ್ಗೆ ಹೋಗಿ ಅಲ್ಲಿ ಅವರ ಒಂದು ಫೈಲ್ ಅನ್ನ ತಗೊಂಡು ಅಥವಾ ಅವರ ಸರ್ವಿಸ್ ಆಗಿರ್ಬೋದು, ಓಕೆ, ಅದಾದ ನಂತರ ಮತ್ತೆ ಇವೆಲ್ಲವನ್ನು ಕೂಡ ಮಾಹಿತಿಯನ್ನು ಪಡೆದುಕೊಂಡು ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ